ನಮ್ಮ ಭಾರತ ದೇಶವು ಕೇವಲ ಒಂದು ಭೌಗೋಳಿಕ ಪ್ರದೇಶ ಮಾತ್ರವಲ್ಲ, ಸಾವಿರಾರು ವರ್ಷಗಳ ಚರಿತ್ರೆ ಇರುವ ಒಂದು ಪೌರಾಣಿಕ ಭೂಮಿ. ವಿಶೇಷವಾಗಿ ನಮ್ಮ ದೇಶದಲ್ಲಿರುವ ದೇವಾಲಯಗಳು. ನಾವು ಸಾಮಾನ್ಯವಾಗಿ ಗುಡಿಗೆ ಹೋಗುವುದು ಭಗವಂತನನ್ನ ಭಕ್ತಿಯಿಂದ ಪೂಜಿಸಲು, ಸ್ವಲ್ಪ ಮಾನಸಿಕ ಶಕ್ತಿಯನ್ನ ಪಡೆಯಲು ಅಥವಾ ಆಧ್ಯಾತ್ಮಿಕ ಅನುಭವವನ್ನ ಹುಡುಕಲು. ಆದ್ರೆ ಪ್ರತಿ ಆಲಯ ಕೇವಲ ಪೂಜಾ ಸ್ಥಳ ಮಾತ್ರವಲ್ಲ. ಕೆಲವು ಗುಡಿಗಳಲ್ಲಿ ಯಾರಿಗೂ ತಿಳಿಯದ ರಹಸ್ಯ ಖಜಾನೆಗಳು ಇವೆ. ಕೆಲವು ಆಲಯಗಳು ಅವುಗಳ ಸ್ಥಳ ಪುರಾಣಗಳೊಂದಿಗೆ, ಇನ್ನು ಕೆಲವು ಒಳಗೆ ನಡೆಯುವ ವಿಚಿತ್ರ ಮತ್ತು ಅದ್ಭುತ ಆಚರಣೆಗಳೊಂದಿಗೆ, ಇನ್ನು ಕೆಲವು ಅವುಗಳ ನಿರ್ಮಾಣ ಕೌಶಲ್ಯದೊಂದಿಗೆ ಇಂದಿಗೂ ಬಗೆಹರಿಸಲಾಗದ ರಹಸ್ಯವಾಗಿ ಉಳ್ಕೊಂಡಿವೆ. ಅಷ್ಟಕ್ಕೂ ಕೆಲವು ಆಲಯಗಳ ನಿರ್ಮಾಣವನ್ನ ನೋಡಿದ್ರೆ ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ತಂತ್ರಜ್ಞಾನವಿಲ್ಲದ ಆ ದಿನಗಳಲ್ಲಿ ಮನುಷ್ಯರು ಇಂತಹ ನಿಖರ ಕಟ್ಟಡಗಳನ್ನ ಹೇಗೆ ನಿರ್ಮಿಸಿದ್ರು ಎಂದು ಬಲವಾದ ಸಂದೇಹ ಉಂಟಾಗುತ್ತೆ. ವಿದೇಶಿ ಸಂಶೋಧಕರು, ಪುರಾತತ್ವ ಶಾಸ್ತ್ರಜ್ಞರಿಗೂ ಸಹ ಅರ್ಥವಾಗದ ಎಷ್ಟೋ ಇಂಜಿನಿಯರಿಂಗ್ ಅದ್ಭುತಗಳು, ಗಣಿತ ರಹಸ್ಯಗಳು ಈ ದೇವಾಲಯಗಳಲ್ಲಿ ಇವೆ. ಇವುಗಳ ಹಿಂದೆ ಇರುವುದು ಕೇವಲ ದೈವಶಕ್ತಿಯೋ ಅಥವಾ ನಮ್ಮ ಪೂರ್ವಜರ ಅದ್ಭುತ ವಿಜ್ಞಾನವೇ ಅಡಗಿದೆಯೋ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸಮಯದಲ್ಲಿ ಇನ್ನಷ್ಟು ಆಸಕ್ತಿದಾಯಕ ಹೊಸ ರಹಸ್ಯಗಳು ಬಹಿರಂಗವಾಗುತ್ತಿವೆ. ಹಾಗಾಗಿ ಸ್ನೇಹಿತರೆ, ಇಂದು ನಾವು ಭಾರತದ ಟಾಪ್ 10 ಅತ್ಯಂತ ರಹಸ್ಯಮಯ ದೇವಾಲಯಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀವಿ. ಅವುಗಳ ಹಿಂದಿನ ಆಸಕ್ತಿಕರ ಕಥೆಗಳ ಬಗ್ಗೆ, ವಿಜ್ಞಾನದ ಬಗ್ಗೆ ವಿವರವಾಗಿ ಆಳವಾಗಿ ತಿಳಿಯೋಣ. ಈ ದೇವಾಲಯಗಳ ಬಗ್ಗೆ ಕೇಳಿದ್ರೆ ನೀವು ಖಂಡಿತ ಆಶ್ಚರ್ಯಗೊಳಗಾಗ್ತೀರಾ. ಅದಕ್ಕಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈ ರಹಸ್ಯಗಳಲ್ಲಿ ನಿಮ್ಗೆ ತುಂಬಾನೇ ಇಷ್ಟವಾದ ದೇವಾಲಯ ಯಾವುದು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಕೊಂಡುಗಲ್ಲೂರು ಭಗವತಿ ಆಲಯ, ಕೇರಳ. ಸಾಮಾನ್ಯವಾಗಿ ನಾವು ಯಾವುದೇ ದೇವಾಲಯಕ್ಕೆ ಹೋದ್ರೂ ಅಲ್ಲಿ ಭಕ್ತಿ, ಶ್ರದ್ಧೆ, ಕೀರ್ತನೆಗಳು, ಭಜನೆಗಳು ಕಾಣುತ್ತವೆ. ಭಗವಂತನನ್ನ ಸ್ಮರಿಸುವುದು, ಸ್ತೋತ್ರಗಳನ್ನ ಪಠಿಸುವುದು ಸಂಪ್ರದಾಯ. ಆದ್ರೆ ನೀವು ಕೇಳಿದ್ರೆ ಆಶ್ಚರ್ಯಗೊಳಗಾಗುವಂತಹ ಒಂದು ಆಲಯ ಕೇರಳದಲ್ಲಿದೆ. ಅದು ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಕೊಡಂಗಲ್ಲೂರು ಭಗವತಿ ಆಲಯ. ಅದು ಈ ಆಲಯದಲ್ಲಿ ಭಕ್ತರು ತಮ್ಮ ಆರಾಧ್ಯ ದೇವತೆಯಾದ ಭದ್ರಕಾಳಿ ಅಮ್ಮನನ್ನ ಬೈತಾರೆ. ಹೌದು, ನೀವು ಕೇಳಿದ್ದು ಸತ್ಯವೇ. ಇಲ್ಲಿನ ಕೊಡಂಗಲ್ಲೂರು ಭರಣಿ ಉತ್ಸವ ಎಂಬ 7 ದಿನಗಳ ಹಬ್ಬಕ್ಕೆ ಭಕ್ತರು ಭಕ್ತಿಯಲ್ಲಿ ಮುಳುಗೋಗಿ ಅಪವಿತ್ರ ಪದಗಳು, ದುರ್ವಾಕ್ಯಗಳನ್ನ ಬಳಸಿ ಅಮ್ಮನನ್ನ ದೂಷಿಸ್ತಾರೆ. ಅಲ್ಲದೆ ಭಕ್ತಿ ಗೀತೆಗಳ ರೂಪದಲ್ಲೂ ಬೈಗಳವನ್ನ ಸೇರಿಸಿ ಹಾಡ್ತಾರೆ. ಅಷ್ಟಕ್ಕೂ ಇದೆಲ್ಲ ಏಕೆ ಮಾಡ್ತಾರಂದ್ರೆ, ಸ್ಥಳೀಯ ನಂಬಿಕೆ ಪ್ರಕಾರ ಉತ್ಸವ ಸಮಯದಲ್ಲಿ ಭಗವತಿ ಅಮ್ಮ ಭಕ್ತರ ಶರೀರಕ್ಕೆ ಪ್ರವೇಶಿಸ್ತಾಳೆ. ಆ ಶಕ್ತಿಯೊಂದಿಗೆ ಅಮ್ಮನನ್ನ ದೂಷಿಸ್ತಾರೆ. ಈ ಉತ್ಸವದಲ್ಲಿ ಇನ್ನಷ್ಟು ಭಯಾನಕ ಆಚಾರವೇನೆಂದ್ರೆ, ಭಕ್ತರು ಕತ್ತಿಗಳನ್ನ ಹಿಡಿದು ಆಲಯದ ಸುತ್ತಲೂ ಓಡಾಡುವುದು ಮತ್ತು ಆ ಕತ್ತಿಯೊಂದಿಗೆ ತಮ್ಮ ತಲೆಯ ಮೇಲೆ ತಾವೇ ಗಾಯ ಮಾಡಿಕೊಳ್ಳುವುದು. ರಕ್ತ ಹರಿತಾ ಇದ್ರು ಅವರು ಯಾವುದೇ ಗಮನ ಕೊಡದೆ ಗುಡಿಯೊಳಗಡೆ ಹೋಗಿ ದೇವಿಯನ್ನ ಬಾಯಿಗೆ ಬಂದಂತೆ ಬೈಯುತ್ತಾ ಆಲಯದ ಗೋಡೆಗಳ ಮೇಲೆ ಕಲ್ಲುಗಳನ್ನ ಎಸಿತಾರೆ. ಹಾಗಾಗಿ ಪ್ರತಿ ವರ್ಷ ಆಲಯದ ಕಟ್ಟಡ ಸ್ವಲ್ಪ ಸ್ವಲ್ಪವಾಗಿ ಹಾಳಾಗುತ್ತಾ ಬರ್ತಿದೆ. ಈ ಆಲಯ ಮುಖ್ಯವಾಗಿ ದೆವ್ವ ಹಿಡಿದವ್ರಿಗೆ ಒಂದು ಪರಿಹಾರ ಕೇಂದ್ರವಾಗಿ ತುಂಬಾನೇ ಪ್ರಸಿದ್ಧಿ ಪಡ್ಕೊಂಡಿದೆ. ಆ ದೇವಿ ಅವರೊಳಗಡೆ ಬಂದು ಅವರ ನೋವನ್ನ ದೂರ ಮಾಡ್ತಾಳೆ. ಹಾಗಾಗಿ ಆ ನೋವನ್ನ ಸಹಿಸಲಾರದೆ ಅವರು ತಾವೇ ಗಾಯ ಮಾಡಿಕೊಳ್ತಾರೆ ಎಂದು ಭಕ್ತರು ನಂಬ್ತಾರೆ. ಇಲ್ಲಿ ಸಾಮಾನ್ಯ ಪೂಜೆಗಳಂತೆ ತೆಂಗಿನಕಾಯಿ ಹೊಡೆಯುವ ಆಚಾರವಿಲ್ಲ. ಈ ಉತ್ಸವ ಮುಗಿದ ನಂತರ ಆಲಯವನ್ನ 7 ದಿನಗಳ ಕಾಲ ಮುಚ್ಚಿಡ್ತಾರೆ. ಆ 7 ದಿನಗಳಲ್ಲಿ ಆಲಯವನ್ನ ಸ್ವಚ್ಛಗೊಳಿಸಿ ಆ ರಕ್ತದ ಕಲೆಗಳನ್ನ ತೊಳಿತಾರೆ. ಇಂತಹ ಭಯಾನಕ ಮತ್ತು ವಿಚಿತ್ರ ಆಚಾರಗಳು ಪ್ರಪಂಚದಲ್ಲಿ ಬೇರೆಲ್ಲೂ ಕಾಣದೇ ಇರುವುದರಿಂದ ಈ ಆಲಯವನ್ನ ತುಂಬಾನೇ ರಹಸ್ಯವಾಗಿ ಮಾಡುತ್ತೆ. ಸ್ತಂಭೇಶ್ವರ ದೇವಾಲಯ, ಗುಜರಾತ್. ಮಾಯವಾಗುವ ಶಿವಾಲಯ. ಸಾಮಾನ್ಯವಾಗಿ ನಾವು ದೇವಾಲಯಗಳನ್ನ ಭೂಮಿ ಮೇಲೆ ಅಥವಾ ಬೆಟ್ಟದ ಮೇಲೆ ನೋಡ್ತೇವೆ. ಆದ್ರೆ ಒಂದು ದೇವಾಲಯ ಸಮುದ್ರದಲ್ಲಿ ಇದೆ. ಅದು ದಿನಕ್ಕೆ 2 ಬಾರಿ ಕಾಣಿಸಿ ನಂತರ ಮಾಯವಾಗುತ್ತದೆ ಎಂದರೆ ನೀವು ನಂಬ್ತೀರಾ? ಹೌದು, ಈ ಅದ್ಭುತ ಗುಜರಾತ್ನ ವಡೋದರ ಸಮೀಪದಲ್ಲಿರುವ ಸ್ತಂಭೇಶ್ವರ ಮಹಾದೇವ ಆಲಯದಲ್ಲಿ ನಡೆಯುತ್ತೆ. ಈ ಆಲಯ ಅರೇಬಿಯನ್ ಸಮುದ್ರ ತೀರದಲ್ಲಿ ನಿಂತಿದೆ. ಅಲ್ಲಿನ ಶಿವಲಿಂಗದ ದರ್ಶನ ಮಾಡ್ಬೇಕಂದ್ರೆ ಭಕ್ತರು ಸಮುದ್ರದ ಅಲೆಗಳ ಆಟವನ್ನ ಧೈರ್ಯದಿಂದ ಎದುರಿಸಿ ಒಳಗಡೆ ನಡಿಬೇಕು. ಆ ಆಲಯದ ಅತಿ ದೊಡ್ಡ ವಿಶೇಷತೆ ಏನಂದ್ರೆ, ಸಮುದ್ರದ ಅಲೆಗಳ ಬಡಿತ ಹೆಚ್ಚಾದಾಗ ಆ ಆಲಯ ಸಂಪೂರ್ಣ ನೀರಿನಲ್ಲಿ ಮುಳುಗಿ ಅದೃಶ್ಯವಾಗಿ ಹೋಗುತ್ತೆ. ಆ ಸಮಯದಲ್ಲಿ ಕೇವಲ ಆಲಯದ ಧ್ವಜಸ್ತಂಭವಷ್ಟೇ ಕಾಣುತ್ತೆ. ಮತ್ತೆ ಅಲೆಗಳ ತೀವ್ರತೆ ಕಡಿಮೆಯಾದಾಗ ಅದು ನೀರಿನಿಂದ ಹೊರಗಡೆ ಬಂದು ಮತ್ತೆ ಭಕ್ತರಿಗೆ ದರ್ಶನವನ್ನ ನೀಡುತ್ತೆ. ಈ ಪ್ರಕ್ರಿಯೆ ದಿನಕ್ಕೆ 2 ಬಾರಿ ನಡೆಯುತ್ತೆ. ಹಾಗಾಗಿ ಸ್ಥಳೀಯರು ಇದನ್ನ ಮಾಯವಾಗುವ ಶಿವಾಲಯ ಎಂದು ಕರೀತಾರೆ. ಈ ಆಲಯ ದರ್ಶನ ನಿಜಕ್ಕೂ ಒಂದು ಸಾಹಸ ಯಾತ್ರೆ ಅಂತದ್ದು. ಯಾಕಂದ್ರೆ ವಾತಾವರಣ ಸ್ವಲ್ಪ ಕೆಟ್ಟರೂ ದರ್ಶನಕ್ಕೆ ಹೋದ ಭಕ್ತರ ಜೀವಕ್ಕೆ ಒಂದು ದೊಡ್ಡ ಅಪಾಯವೇ ಬರುತ್ತೆ. ಹಾಗಾಗಿ ತೀರದಿಂದ ಆಲಯದವರೆಗೆ ಕಟ್ಟಿರುವ ದಾರವನ್ನ ಹಿಡಿದು ಜಾಗ್ರತೆಯಿಂದ ಹೋಗ್ಬೇಕು. ಇಲ್ಲಿ ಪೂಜಾರಿಗಳು ಇರೋದಿಲ್ಲ. ಭಕ್ತರೇ ನೇರವಾಗಿ ಹೋಗಿ ಶಿವಲಿಂಗಕ್ಕೆ ಪೂಜೆ ಮಾಡ್ತಾರೆ. ಆದ್ರೆ ನೂರಾರು ವರ್ಷಗಳಿಂದ ದಿನಕ್ಕೆ 2 ಬಾರಿ ಈ ಉಪ್ಪು ನೀರಿನಲ್ಲಿ ಮುಳುಗಿ ತೇಲ್ತಾ ಇದ್ರು. ಈ ಆಲಯದ ನಿರ್ಮಾಣ ಇನ್ನು ಹಾನಿ ಆಗದೆ ಇರುವುದು ನಿಜಕ್ಕೂ ಇಂಜಿನಿಯರಿಂಗ್ ನ ರಹಸ್ಯ. ಅಲ್ಲದೆ ಹುಣ್ಣಿಮೆ ದಿನ ಇಲ್ಲಿನ ಶಿವಲಿಂಗ ಒಂದು ಅದ್ಭುತ ಕಾಂತಿಯೊಂದಿಗೆ ಮಿನುಗುತ್ತದೆ ಎಂದು ಇಲ್ಲಿನ ಜನರ ನಂಬಿಕೆ. ಈ ಅದ್ಭುತವನ್ನ ಭಕ್ತರು ದೈವಶಕ್ತಿ ಎಂದು ನೋಡಿದ್ರೆ ವಿಜ್ಞಾನಿಗಳಿಗೆ ಇದು ಇನ್ನೂ
ಇನ್ನೂ ಬಗೆಹರಿಸಲಾಗದ ಒಂದು ದೊಡ್ಡ ರಹಸ್ಯ. ಬ್ರಹ್ಮ ದೇವಾಲಯ ರಾಜಸ್ಥಾನ. ಪ್ರಪಂಚದಲ್ಲಿ ಒಂದೇ ಒಂದು ಇದು ಇರೋದು. ನಮ್ಮ ಹಿಂದೂ ಧರ್ಮದ ಪ್ರಕಾರ ಸೃಷ್ಟಿಕರ್ತ ಬ್ರಹ್ಮ ದೇವರಿಗೆ ಪೂಜೆಯನ್ನ ಮಾಡಬಾರದು ಎಂಬ ಶಾಪವಿದೆ. ಹಾಗಾಗಿ ಅವರಿಗೆ ದೇವಾಲಯಗಳು ಭಾರತದಲ್ಲೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲೂ ನಿಮ್ಗೆ ಕಾಣೋದಿಲ್ಲ. ಆದ್ರೆ ಈ ನಿಯಮಕ್ಕೆ ವಿರುದ್ಧವಾಗಿ ಪ್ರಪಂಚದಲ್ಲಿ ಏಕೈಕ ಮತ್ತು ಅತ್ಯಂತ ಮಹತ್ವದ ಬ್ರಹ್ಮ ಮಹಾಲಯ ರಾಜಸ್ಥಾನದ ಪವಿತ್ರ ಪುಷ್ಕರದಲ್ಲಿದೆ. ಈ ಆಲಯವನ್ನ ಕ್ರಿಸ್ತಶಕ 14ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಚರಿತ್ರೆ ಹೇಳುತ್ತೆ. ಈ ಆಲಯವನ್ನ ರಹಸ್ಯವಾಗಿಸಿದ ಅತಿ ದೊಡ್ಡ ಐತಿಹಾಸಿಕ ರಹಸ್ಯವೇನೆಂದ್ರೆ, ಮೊಘಲ್ ಚಕ್ರವರ್ತಿ ಔರಂಗಜೇಬರ ಆಳ್ವಿಕೆಯಲ್ಲಿ ಸಾವಿರಾರು ಹಿಂದೂ ದೇವಾಲಯಗಳು ಧ್ವಂಸವಾದವು. ಮುಖ್ಯವಾಗಿ ಪುಷ್ಕರ ಪ್ರಾಂತ್ಯದಲ್ಲಿ ಹಲವು ಆಲಯಗಳು ನಾಶವಾದವು. ಆದರೂ ಈ ಬ್ರಹ್ಮ ದೇವಾಲಯ ಮಾತ್ರ ಯಾವುದೇ ಹಾನಿಯಾಗದೆ ಉಳಿದಿರೋದು ಇಂದಿಗೂ ಒಂದು ದೊಡ್ಡ ರಹಸ್ಯ. ಇಲ್ಲಿನ ವಿಚಿತ್ರ ಆಚಾರವೇನೆಂದ್ರೆ, ವಿವಾಹಿತರನ್ನ ಆಲಯದ ಒಳಗಡೆ ಹೋಗಲು ಅನುಮತಿಸೋದಿಲ್ಲ. ಕೇವಲ ಮದುವೆ ಆಗದವರನ್ನ ಮಾತ್ರವೇ ಇಲ್ಲಿ ದರ್ಶನಕ್ಕೆ ಬಿಡ್ತಾರೆ. ಇದಕ್ಕೆ ಕಾರಣ ಬ್ರಹ್ಮದೇವರ ಪತ್ನಿ ಸರಸ್ವತಿ ದೇವಿಯ ಶಾಪ ಎಂದು ಪುರಾಣಗಳು ಹೇಳುತ್ತವೆ. ಆಲಯದ ಒಳಗಿನ ಗೋಡೆಗಳಿಗೆ ಭಕ್ತರು ಸಮರ್ಪಿಸಿದ ಬೆಳ್ಳಿ ನಾಣ್ಯಗಳನ್ನ ಅಲ್ಲಿ ಅಂಟಿಸಿ ಅಲಂಕರಿಸುವುದು ಸಹ ವಿಶೇಷ. ಒಟ್ಟಾರೆಯಾಗಿ ಶಾಪದಿಂದ ಎಲ್ಲೂ ಕಾಣದ ಸೃಷ್ಟಿಕರ್ತ ಬ್ರಹ್ಮ ಇಲ್ಲಿ ನೆಲೆಯಾಗಿ ಕೆಲವು ನೂರಾರು ಮುಘಲ್ ದಾಳಿಗಳನ್ನ ಎದುರಿಸಿ ನಿಂತಿರುವುದು ನಿಜವಾಗಿಯೂ ಆಧ್ಯಾತ್ಮಿಕ ಅದ್ಭುತ. ಕಾಲ ಭೈರವನಾಥ ಆಲಯ ವಾರಣಾಸಿ. ಮದ್ಯ ಪ್ರಸಾದ ಅಂದ್ರೆ ಆಲ್ಕೋಹಾಲ್ ನ ಇಲ್ಲಿ ಪ್ರಸಾದವಾಗಿ ಕೊಡ್ತಾರೆ. ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಪ್ರಸಾದವಾಗಿ ಸಿಹಿ ಅಡುಗೆಗಳನ್ನ, ಪವಿತ್ರ ತೀರ್ಥಗಳನ್ನ ತೆಗೆದುಕೊಳ್ತೇವೆ. ಆದ್ರೆ ನಾವು ಈಗ ಹೇಳ್ತಾ ಇರುವ ಆಲಯ ಪ್ರಸಾದವಾಗಿ ಮದ್ಯವನ್ನ ನೀಡ್ತಾರೆ. ಹೌದು, ಈ ವಿಚಿತ್ರ ಆಚಾರ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ಕಾಲ ಭೈರವನಾಥ ಆಲಯದಲ್ಲಿದೆ. ಇಲ್ಲಿನ ಕಾಲ ಭೈರವ ಶಿವನ ಉಗ್ರರೂಪ ಮತ್ತು ಪುರಾಣಗಳ ಪ್ರಕಾರ ಕಾಶಿ ನಗರದ ಕ್ಷೇತ್ರ ಪಾಲಕ. ಇಲ್ಲಿ ನೈವೇದ್ಯದ ರೂಪದಲ್ಲಿ ಕೊಡುವ ಪ್ರತಿ ಪದಾರ್ಥ, ಇಲ್ಲಿನ ಪವಿತ್ರ ತೀರ್ಥವೂ ಸಹ ಮದ್ಯದೊಂದಿಗೆ ತಯಾರಾಗಿರುತ್ತೆ. ಭಕ್ತರು ವಿಸ್ಕಿ, ವೈನ್ ಅಥವಾ ಇತರ ಮದ್ಯಗಳನ್ನ ಸಮರ್ಪಿಸ್ತಾರೆ. ಪೂಜಾರಿಗಳು ಪ್ರಧಾನ ದೇವರಾದ ಕಾಲಭೈರವನ ಬಾಯಲ್ಲಿ ನೇರವಾಗಿ ಮದ್ಯವನ್ನ ಹಾಕ್ತಾರೆ. ನಂತರ ಅದನ್ನೇ ಭಕ್ತರಿಗೆ ಪವಿತ್ರ ತೀರ್ಥವಾಗಿ ವಿತರಿಸ್ತಾರೆ. ಆಲಯದ ಸುತ್ತಲಿನ ಅಂಗಡಿಗಳಲ್ಲೂ ಸಹ ಪುಷ್ಪಗಳು, ಹಣ್ಣುಗಳು, ಸ್ವೀಟ್ಗಳ ಬದಲು ಎಲ್ಲಾ ತರಹದ ಮದ್ಯದ ಬಾಟಲಿಗಳು ನಿಮ್ಗೆ ದರ್ಶನ ನೀಡುತ್ತೆ. ಏಕೆಂದ್ರೆ ಅದೇ ಇಲ್ಲಿನ ನೈವೇದ್ಯ. ಕಾಲ ಎಂದರೆ ಮರಣ ಅಥವಾ ಸಮಯ ಅನ್ನುವ ಅರ್ಥ. ಶಿವನು ಲೋಕಗಳನ್ನ ಸಂಹರಿಸಬೇಕಾದಾಗ ಈ ಅಗ್ನಿ ರೂಪವನ್ನ ಧರಿಸ್ತಾನೆ ಎಂದು ಮರಣವು ಕಾಲಭೈರವನನ್ನ ಭಯಪಡಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಕಾಶಿ ಶಿವನಿಗೆ ಅತ್ಯಂತ ಪ್ರಿಯ ನಗರವಾಗಿರೋದ್ರಿಂದ ಆ ನಗರವನ್ನ ರಕ್ಷಿಸುವ ಜವಾಬ್ದಾರಿಯನ್ನ ಶಿವನು ಕಾಲಭೈರವನಿಗೆ ಕೊಟ್ಟಿದ್ದಾನೆ ಎಂದು, ಅದಕ್ಕೆ ವಾರಣಾಸಿಯಲ್ಲಿ ಯಾರು ವಾಸಿಸಬೇಕು, ಯಾರು ಇರಬಾರದು ಎಂಬುದನ್ನ ಅವನೇ ನಿರ್ಧರಿಸ್ತಾನೆ ಎಂದು ಭಕ್ತರು ಬಲವಾಗಿ ನಂಬ್ತಾರೆ. ಇಂತಹ ಆಚಾರ ಮತ್ತು ಪುರಾಣಗಳ ಕಲಿಕೆಯಿಂದ ಈ ಕಾಲಭೈರವನಾಥ ಆಲಯ ಭಾರತದ ಅತ್ಯಂತ ವಿಚಿತ್ರ ಮತ್ತು ಆಸಕ್ತಿಕರ ದೇವಾಲಯಗಳಲ್ಲಿ ಒಂದಾಗಿ ನಿಂತಿದೆ. ಬುದ್ಧ ನೀಲಕಂಠ ಆಲಯ ನೇಪಾಳ. ನೀರಿನ ಮೇಲೆ ತೇಲುವ ವಿಷ್ಣುವು. ನೇಪಾಳದ ಕಾಠ್ಮಂಡುನಲ್ಲಿರುವ ಬುದ್ಧ ನೀಲಕಂಠ ಆಲಯ ಹೆಸರಿನಲ್ಲಿ ಬುದ್ಧನಿದ್ದರೂ ಇದು ಶ್ರೀ ಮಹಾವಿಷ್ಣುಗೆ ಸಮರ್ಪಿತವಾಗಿದೆ. ಈ ಆಲಯದ ಅತಿ ದೊಡ್ಡ ರಹಸ್ಯವೇನೆಂದ್ರೆ, ಇಲ್ಲಿನ ಸುಮಾರು 5 ಮೀಟರ್ ಉದ್ದದ ಕಲ್ಲಿನ ವಿಷ್ಣು ಮೂರ್ತಿ ನೀರಿನ ಮೇಲೆ ತೇಲ್ತಾ ಇದೆ. ಇಂತಹ ಭಾರಿ ತೂಕದ ಮೂರ್ತಿ ನೀರಿನ ಮೇಲೆ ತೇಲುವುದು ಸಂಶೋಧಕರಿಗೆ ಇನ್ನೂ ಅರ್ಥವಾಗದ ವಿಷಯ. ಈ ಮೂರ್ತಿ 1300 ವರ್ಷಗಳಿಂದ ಇದೇ ರೀತಿ ತೇಲ್ತಾ ಇದೆ ಎಂದು ಒಂದು ಅಧ್ಯಯನ ಹೇಳುತ್ತೆ. ಸಾಮಾನ್ಯವಾಗಿ ವಿಷ್ಣು ಪಕ್ಕಕ್ಕೆ ತಿರುಗಿ ಮಲಗಿರೋದನ್ನ ಹೆಚ್ಚಾಗಿ ನೋಡಿರ್ತೀವಿ. ಆದ್ರೆ ಇಲ್ಲಿ ಮಾತ್ರ ಸ್ವಾಮಿ ತಲೆ ಮೇಲೆ ಮಾಡಿಕೊಂಡು ಆಕಾಶದ ಕಡೆ ನೋಡುತ್ತಾ ನಮಗೆ ದರ್ಶನ ನೀಡ್ತಾನೆ. ಇದು ಬಹಳ ಅಪರೂಪದ ಭಂಗಿಮೆ. ಈ ಅದ್ಭುತವನ್ನ ಭಕ್ತರು ದೈವಶಕ್ತಿ ಎಂದು ನಂಬಿದ್ರೆ, ವಿಜ್ಞಾನಿಗಳು ತೇಲುವ ರಹಸ್ಯವನ್ನ ಬಿಡಿಸಲು ಹಲವು ಪ್ರಯತ್ನಗಳನ್ನ ಮಾಡಿ ವಿಫಲರಾಗಿದ್ದಾರೆ. ಅತ್ಯಂತ ರಹಸ್ಯಮಯ ದೇವಾಲಯಗಳಲ್ಲಿನ ಬಗೆಹರಿಸಲಾಗದ ರಹಸ್ಯಗಳನ್ನ, ಸೀಕ್ರೆಟ್ ಗಳನ್ನ ಬಹಿರಂಗಪಡಿಸಲು ಹಲವು ಪುರಾತತ್ವ ಶಾಸ್ತ್ರಜ್ಞರು, ಸಂಶೋಧಕರು ಪ್ರಯತ್ನಿಸ್ತಾ ಇದ್ದಾರೆ. ಆದರೂ ಇನ್ನು ಯಾರು ಇವುಗಳ ಹಿಂದಿನ ವಿಜ್ಞಾನ, ತಂತ್ರಜ್ಞಾನ ಅಥವಾ ಐತಿಹಾಸಿಕ ರಹಸ್ಯಗಳನ್ನ ಸಂಪೂರ್ಣವಾಗಿ ಭೇದಿಸಲು ಸಾಧ್ಯವಾಗಿಲ್ಲ. ಹಾಗಾಗಿ ಭಾರತ ದೇಶ ಅಂದ್ರೇನೆ ಅದ್ಭುತಗಳು ಮತ್ತು ರಹಸ್ಯಗಳ ನಿಲಯ ಎಂದು ಹೇಳ್ತಾರೆ. ನಿಜವಾಗ್ಲೂ ನಮ್ಮ ಪೂರ್ವಜರ ಅದ್ಭುತ ನಿರ್ಮಾಣ ಕೌಶಲ್ಯ, ತಾಂತ್ರಿಕ ಜ್ಞಾನ ಮತ್ತು ಇಂಜಿನಿಯರಿಂಗ್ ಜ್ಞಾನವನ್ನ ನೋಡಿದ್ರೆ ಆಶ್ಚರ್ಯದ ಜೊತೆಗೆ ಭಾರತೀಯರಾಗಿ ಹೆಮ್ಮೆಯೂ ಉಂಟಾಗುತ್ತೆ. ಈ ವಿಡಿಯೋ ಇಷ್ಟವಾದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.